ಸರ್ ತಮ್ಮಲ್ಲಿ ಮನವಿ ಏನಂತಂದ್ರೆ, ಈಗ ಸಾಕಷ್ಟು ಜನ ಲಿಟರಿಂಗ್ ಮಾಡ್ತಾರೆ. ಲಿಟರಿಂಗ್ ಅಂದ್ರೆ ಕಸ ಇಲ್ಲಿ ಬೇಕಾದ್ರೆ ಬಿಸಾಕ್ತಾರೆ, ರೋಡಲ್ಲಿ ಬಿಸಾಕ್ತಾರೆ, ಆಮೇಲೆ ಗಲ್ಲಿಯಲ್ಲಿ ಬಿಸಾಕ್ತಾರೆ. ಅವ್ರಿಗೆ ನಾವೇನ್ ಗೊತ್ತಾ, ಇವನ್ ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳು, ಇನ್ಕ್ಲೂಡಿಂಗ್ ಸ್ಕೂಲ್ ಹುಡುಗರು, ನೀವು ಇಷ್ಟೊಂದು ಜನ ಪೌರ ಕಾರ್ಮಿಕರನ್ನು ಅಪಾಯಿಂಟ್ ಮಾಡ್ತೀರಾ. ಆ ಪೌರ ಕಾರ್ಮಿಕರನ್ನ ಅವ್ರನ್ನ ಎಜುಕೇಟ್ ಮಾಡಕ್ಕೆ ಯೂಸ್ ಮಾಡ್ಬೇಕಂತ. ಯಾಕೆ ಅವರು ಬೇರೆಯವ್ರ ಕಸ ಹೊಡೆದಿದ್ದು, ಬೇರೆಯವ್ರ ಕಸ ಹಾಕಿದ್ದು, ಇವ್ರು ಯಾಕೆ ಕಸ ಹೊಡಿಬೇಕು? ಅವ್ರಿಗೆ ನಾವು ಒಂದು ತಿಳುವಳಿಕೆ ಕೊಟ್ರೆ, ಚಿಕ್ಕ ಹುಡುಗರಿಗಾಗಲಿ ದೊಡ್ಡವ್ರಿಗಾಗಲಿ ಅವ್ರಿಗೆ ಒಂದು ನಾಲೆಜ್ ಬರುತ್ತೆ. ಆಮೇಲೆ ಅದು ಕ್ಲೀನಾಗಿ ಇಟ್ಕೊತಾರೆ. ನಾವು ಹೇಳ್ತಾನೆ ಇಲ್ಲ ಅದನ್ನ. ಯಾಕಂದ್ರೆ ನಾವು ನೋಡ್ತೀವಿ ಚಿಕ್ಕ ಹುಡುಗರು ಸಹ ಅದು ಚಾಕ್ಲೇಟ್ ಅಂತೆ, ಆಮೇಲೆ ಲೇಸ್ ಕವರು, ಮತ್ತೆ ಎಲ್ಲ ಕವರ್ಗಳು ಬಿಸಾಕ್ತಾರೆ. ಅದಕ್ಕೆ ನಾವು ಮಾಡ್ದಿಲ್ಲ. ನಾವೇನೋ ಹೇಳಕ್ ಹೋದ್ರೆ ಅವ್ರು ಜಗಳಿಕೆ ಮಾಡ್ತಾರೆ. ಹುಡುಗರು ತಂದೆ ತಾಯಿ ಸಹ ಜಗಳಕ್ಕೆ ಮಾಡ್ತಾರೆ, ನೀನ್ಯಾರು ಹೇಳಕ್ಕೆ ಅಂತೇಳಿ. ಒಂದು ಸರ್. ಎರಡನೇದು ಏನಂತಂದ್ರೆ, ಈಗ ನಾವು ಟ್ರಾಫಿಕ್ ಸಿಗ್ನಲ್ ನಿಂತಿರ್ತೀವಿ. ಅದರಲ್ಲಿ ಒಂದು 50 ಗಾಡಿಯಲ್ಲಿ ಒಂದು 5-6 ಗಾಡಿ ಸಿಗ್ನಲ್ ಇದ್ದು ಸಹ ವಲೈಟ್ ಮಾಡಿ ಹೋಗ್ತಾರೆ. ಅವ್ರಿಗೆ ಯಾರು ಪರೀಕ್ಷೆ ಮಾಡಲ್ಲ. ಅವ್ರಿಗೆ ಪನಿಷ್ಮೆಂಟ್ ಮಾಡಲ್ಲ. ಯಾಕಂದ್ರೆ ಅವರಿಂದ ಬೇರೆಯವ್ರ ಸಹ ಮತ್ತೆ ನೆಕ್ಸ್ಟ್ 6ನೋ 7ನೋ 8ನೋ ಅಂತ ಹೋಗ್ತಾರೆ. ಆದ್ರಿಂದ ನೀವು ಅವ್ರಿಗೆ ಎಲ್ಲರೂ ಪನಿಷ್ ಮಾಡೋದ್ರಿಂದ ಎಲ್ಲರೂ ಡಿಸಿಪ್ಲಿನ್ ಕರೀತಾರೆ. ಆಮೇಲೆ ಇದು ಟ್ರಾಫಿಕ್ ಡಿಸಿಪ್ಲಿನ್ ಕರೀತಾರೆ. ಥ್ಯಾಂಕ್ ಯು. ಲಾಲ್ಬಾಗ್ ಬರ್ತಾ ಇದೀವಿ. ಇದು ಎಲ್ಲರಿಗೂ ಸ್ವರ್ಗದ ಜಾಗ ಇದು. ಆದ್ರೆ ಇಲ್ಲಿ ಇತಿಹಾಸ ಒಂದು ಸಾಹೇಬ್ರ ಗಮನಕ್ಕೆ ತಂದೆ, ಇಲ್ಲಿ ಸುಮಾರು ಒಂದು ಮಂಟಪ ಇದೆ. ಇಲ್ಲಿ ಸುಮಾರು ಬ್ಯಾಂಡು ಇದೆಲ್ಲ ಆಡಿ ಅಲ್ಲಿ ಪ್ರತಿ ವಾರನೂ ನಡೀತಾ ಇತ್ತು. ಆ ಮಂಟಪನ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಅದು ಇತಿಹಾಸ 100 ವರ್ಷದ ಮೇಲೆ ಇದ್ದಿರೋದನ್ನ ಅದು ಕ್ಲೋಸ್ ಮಾಡಿದ್ದಾರೆ. ದಯವಿಟ್ಟು ಅದನ್ನ ಮಾಡಿ ಇತಿಹಾಸ ಉಳಿಸ್ಬೇಕಂತ. ಮತ್ತೆ ಇಲ್ಲಿ ಬಹಳ ಮಕ್ಕಳುಗಳು ಬರ್ತಾರೆ ಸರ್. ಡೈಲಿ 1-2 ನಾಯಿಗಳು ಕಚ್ಚುತ್ತೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ತಮ್ಮ ಗಮನಕ್ಕೆ ಬರಬೇಕು. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ನಮ್ಮ ರಿಜ್ವಾನ್ ಸಾಹೇಬರು ನಮ್ಮ ಕಬ್ಬನ್ ಪಾರ್ಕ್ ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಾಯಿಗಳಿಗೋಸ್ಕರನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಾಹೇಬರು. ಅದೇ ರೀತಿ ನೀವು ಇಲ್ಲಿ ಸ್ವಲ್ಪ ನಾಯಿಗಳಿಗೋಸ್ಕರ ಒಂದು ಸ್ಪಾಟ್ ಮಾಡಿದ್ರೆ ಸ್ವಲ್ಪ ಎಷ್ಟೋ ಮಕ್ಕಳುಗಳು ಕಚ್ಚೋದನ್ನ ಉಳಿಸುತ್ತೆ. ನೀವು ಎಲ್ಲಂದ್ರೆ ಅಲ್ಲಿ ಬಿಟ್ಟು ಬಿಡ್ತೀರಾ. ಆಮೇಲೆ ಕೇಳಕ್ ಹೋದ್ರೆ ನಮ್ಗೇನ್ ಗೊತ್ತೇ, ನಾಯಿ ನೀವು ನೋಡ್ಕೊಂಡು ಹೋಗ್ಬೇಕಂದ್ರೆ ಪಾಪ ಮಕ್ಕಳಿಗೆ ಹೊಸಬರಿಗೆ ಏನ್ ಗೊತ್ತಾಗುತ್ತೆ, ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ. ದಯವಿಟ್ಟು ನೀವು ಅವ್ರ ನಾಯಿಗಳಿಗೋಸ್ಕರನೇ ಒಂದು ಸ್ಪಾಟ್ ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾರೋ ಹೊಸಬರು ಬರ್ತಾರೆ ಲಾಲ್ಬಾಗ್ಗೆ ಬಂದ್ ಏನಾಗುತ್ತೆ, ಅಲ್ಲಿ ಕಚ್ಚಿಸ್ಕೊಂಡು ಹೋಗ್ತಾರೆ. ನೀವು ಯಾರು ಜವಾಬ್ದಾರಿನೇ ತಗೊಳಲ್ಲ. ದಯವಿಟ್ಟು ಒಂದು ಸ್ಪಾಟ್ ಕೊಡಿ. ನೀವು ನಾಯಿಗಳಿಗೂ ಒಳ್ಳೇದ್ ಮಾಡ್ರಿ. ಸುಮಾರು ಒಂದು 500-600 ಇದೆ. ದಯವಿಟ್ಟು ಲಾಲ್ಬಾಗ್ ಇತಿಹಾಸನ ಇನ್ನೂ ಹೆಚ್ಚಾಗಿ ಇದಕ್ಕೆ ಇನ್ನೂ ಸುಂದರಗೊಳಿಸ್ಬೇಕಂತ ನಮ್ಮ DK ಸಾಹೇಬರಿಗೆ, ನಮ್ಮ ರಿಜ್ವಾನ್ ಸಾಹೇಬರು ಬಂದಿದ್ದಾರೆ, ಅಚ್ಚುಮೆಚ್ಚಿನ ನಾಯಕರಾದಂತ ಅವ್ರಿಗೆ ಕೇಳ್ಕೊಂತ ಇದೀವಿ. ನಮಸ್ಕಾರ.